ತುಳಸಿ ಟೀಯನ್ನು ನಾವು ಯಾವ ರೀತಿ ಮಾಡಬಹುದು, ಹಾಗೆಯೇ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಳಸಿ ತುಂಬಾನೇ ಔಷಧೀಯ ಗುಣಗಳಿರುವಂತಹ ಒಂದು ಸಸ್ಯ ಅಲ್ವಾ. ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಇರಲೇಬೇಕಾದಂತಹ ಒಂದು ಔಷಧೀಯ ಸಸ್ಯ ಅಂತಾನೆ ಹೇಳಬಹುದು. ಇದರ ಬೆನಿಫಿಟ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದಿದು. ಜೀರ್ಣ ಸಂಬಂಧಿ ಸಮಸ್ಯೆಗಳೇನಾದ್ರೂ ಇದ್ರೆ ಅದನ್ನ ದೂರ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನಮ್ಮ ಜೀರ್ಣ ಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ತುಳಸಿ ಟೀ ತುಂಬಾನೇ ಒಳ್ಳೆಯದು. ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ತುಳಸಿ ಟೀಯನ್ನ ನಾವು ಬಳಸೋದ್ರಿಂದ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಮುಖದಲ್ಲೆಲ್ಲ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇದ್ರೆ, ಮುಖದಲ್ಲಿ ಅಂತಲ್ಲ ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು. ತುಳಸಿಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ತುಳಸಿ ಟೀ ಸಹಾಯ ಮಾಡುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯ ಸಕ್ಕರೆ ಎಲ್ಲ ಕೂಡ ಆ್ಯಡ್ ಮಾಡಬೇಕಂತ ಕೂಡ ಇರೋದಿಲ್ಲ. ಇನ್ನು ಜ್ವರಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಈ ತುಳಸಿ ಟೀ. ಜ್ವರವನ್ನ ಕಡಿಮೆ ಮಾಡುವಂತಹ ಗುಣ ಇರುತ್ತೆ ಈ ತುಳಸಿಯಲ್ಲಿ. ನಾವು ಬೇರೆ ಬೇರೆ ರೀತಿಯ ಮನೆಮದ್ದುಗಳನ್ನ ಮಾಡುವಾಗ ಕೂಡ ತುಳಸಿಯನ್ನ ಬಳಸ್ತೀವಿ. ಅದರ ಜೊತೆಯಲ್ಲಿ ನಾವು ಈ ರೀತಿ ತುಳಸಿ ಟೀ ಕೂಡ ಮಾಡಿ ಕುಡಿಬಹುದು. ಇನ್ನು ನಾರ್ಮಲ್ ಆಗಿ ಕಾಡುವಂತಹ ಶೀತ, ಕೆಮ್ಮ, ಅದೇ ರೀತಿ ಗಂಟ್ಲು ಇನ್ಫೆಕ್ಷನ್, ಈ ರೀತಿ ಇನ್ಫೆಕ್ಷನ್ಸ್ಗಳೆಲ್ಲ ಆದಾಗ ಕೂಡ ನಾವು ಈ ತುಳಸಿ ಟೀಯನ್ನು ಕುಡಿಯೋದ್ರಿಂದ ಅವುಗಳನ್ನೆಲ್ಲ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ, ಮಾನಸಿಕ ಖಿನ್ನತೆ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅಂಥವರಿಗೆ ಈ ತುಳಸಿ ಟೀ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳಬಹುದು. ಖಿನ್ನತೆಯನ್ನು ದೂರ ಇಡೋದಕ್ಕೆ, ಡಿಪ್ರೆಷನ್ ಇಂದ ಹೊರಗೆ ಬರೋದಕ್ಕೆ ಈ ತುಳಸಿ ಟೀ ಸಹಾಯ ಮಾಡುತ್ತೆ. ಇವಾಗ ತುಳಸಿ ಟೀ ಮಾಡೋದು ಹೇಗೆ ಅಂತ ನೋಡೋಣ. ತುಳಸಿ ಟೀ ಮಾಡೋದಕ್ಕೆ ಫಸ್ಟ್ಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು 8 ರಿಂದ 10 ತುಳಸಿ ಎಲೆಗಳನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಸಿಪ್ಪೆನೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಇಂಚ್ ಆಗುವಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು. ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಿವಾಗ 2 ನಿಮಿಷ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ತುಳಸಿ ಟೀಯನ್ನು ವಾರದಲ್ಲಿ 3 ಸಾರಿ ಬೇಕಂದ್ರೂ ಕೂಡ ಕುಡಿಬಹುದು. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬೆನಿಫಿಟ್ ಜಾಸ್ತಿ. ಇಲ್ಲ ನಿಮಗೆ ಇಷ್ಟ ಆಗಲ್ಲ ಅಂತಾದರೆ ದಿನದ ಯಾವ ಟೈಮಲ್ಲಾದರೂ ಕೂಡ ಕುಡಿಬಹುದು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.